ಮಾತಿನಲ್ಲೇ ಮರುಳು ಮಾಡುವ ಬುದ್ಧಿವಂತಿಕೆಗೆ ಹೆಸರಾದ ಮಿಥುನ ರಾಶಿಯವರೇ, ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರುತ್ತವೆ. ಆದರೆ ಕೆಲವು ಬದಲಾವಣೆಗಳು ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕನ್ನೇ ತಿರುಗಿಸಿಬಿಡುತ್ತವೆ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಕೂಡ ಅಂಥದ್ದೇ. ಜೂನ್ 2ರ ನಂತರ ನಿಮ್ಮ ಆದಾಯ, ನಿಮ್ಮ ಮಾತು, ನಿಮ್ಮ ಸ್ಥಾನಮಾನ, ವೃತ್ತಿಜೀವನ ಇವೆಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀಳಲಿದೆ ಅಂದರೆ ನೀವು ನಂಬುತ್ತೀರಾ? ಇಲ್ಲಿಯವರೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಆರ್ಥಿಕವಾಗಿ ಯಾಕೆ ಏಳಿಗೆ ಆಗ್ತಿಲ್ಲ? ನಿಮ್ಮ ಮಾತುಗಳನ್ನು ಜನರು ಯಾಕೆ ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ? ಎಲ್ಲವೂ ಇದೇ ಅನಿಸಿದರೂ ನೆಮ್ಮದಿ ಯಾಕೆ ದೂರವಾಗ್ತಿದೆ? ಇದಕ್ಕೆ ಕಾರಣವಾಗಿರುವ ಮಹತ್ವದ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ನಿಮ್ಮದೇ ರಾಶಿಯಿಂದ ಅಂದರೆ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ಮಿಥುನ ರಾಶಿಯವರಿಗೆ ಸಾಮಾನ್ಯ ಘಟನೆಯಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಗ್ತದೆ ಗೊತ್ತಾ? ಜೂನ್ 2ರ ನಂತರ ನಿಮ್ಮ ಪಾಲಿಗೆ ಯಾವ ಅದೃಷ್ಟದ ಬಾಗಿಲು ತೆರೆಯಲಿದೆ? ಯಾವ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ? ಯಾವ ದಿನದಿಂದ ನಿಮ್ಮ ಆದಾಯದ ಹರಿವು ವೇಗವಾಗಿ ಬದಲಾಗಬಹುದು? ಕುಟುಂಬ, ಬ್ಯಾಂಕ್ ಬ್ಯಾಲೆನ್ಸ್, ಉದ್ಯೋಗ, ಹೂಡಿಕೆ, ಆರೋಗ್ಯ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯ ಭಾಗದಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಹೇಳ್ತೇನೆ. ಅದನ್ನು ತಿಳಿದುಕೊಂಡವರು ಮಾತ್ರ ಈ ಗುರು ಬದಲಾವಣೆಯ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಈಗ ವಿಷಯಕ್ಕೆ ಬರೋಣ. ಗುರುಗ್ರಹ ಜ್ಞಾನ, ಅದೃಷ್ಟ, ಆಶೀರ್ವಾದ ಮತ್ತು ಸಂಪತ್ತಿನ ಕಾರಕ. ಈ ಗುರು ಈಗ ನಿಮ್ಮ ರಾಶಿಯಿಂದ ಹೊರಬಂದು ಕಟಕ ರಾಶಿಗೆ ಬರುತ್ತಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ, ಅಂದರೆ ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರುತ್ತಾನೆ. ಮಿಥುನ ರಾಶಿಗೆ ಇದು 2ನೇ ಸ್ಥಾನ. 2ನೇ ಸ್ಥಾನ ಎಂದರೆ ಧನಸ್ಥಾನ, ಕುಟುಂಬ ಸ್ಥಾನ ಮತ್ತು ವಾಕ್ಸ್ಥಾನ, ಅಂದರೆ ಹಣದ ಹರಿವು, ಮಾತು ಮತ್ತು ಕುಟುಂಬದ ಸುಖ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಹಣಕಾಸಿನ ವಿಚಾರಗಳು ಗೊಂದಲದಲ್ಲಿರಬಹುದು. ಬರಬೇಕಿದ್ದ ಬಾಕಿ ಹಣ ಕೈಗೆ ಸಿಗದೆ ತಡವಾಗಿರಬಹುದು. ಮಾತಿನಿಂದಲೇ ಸಂಬಂಧಗಳಲ್ಲಿ ಬಿರುಕು ಮೂಡಿರಬಹುದು. ಸಂದೇಹಗಳು ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಜೂನ್ 2ರ ನಂತರ ನಿಧಾನವಾಗಿ ಪರಿಸ್ಥಿತಿ ಬದಲಾವಲು ಆರಂಭವಾಗುತ್ತದೆ. ಕೆಲವರಿಗೆ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಯೋಗ ಬರುತ್ತದೆ. ಕೆಲವರಿಗೆ ನಿಂತು ಹೋಗಿದ್ದ ಆದಾಯದ ಮೂಲಗಳು ಮತ್ತೆ ಶುರುವಾಗುತ್ತವೆ. ಇನ್ನು ಕೆಲವರಿಗೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಎಲ್ಲ ಮಿಥುನ ರಾಶಿಯವರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ. ಯಾರ ಜಾತಕದಲ್ಲಿ ಬುಧ ಬಲವಾಗಿದೆಯೋ, ಯಾರು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡ್ತಾರೋ, ಯಾರಿಗೆ ಹಿರಿಯರ ಆಶೀರ್ವಾದ ಇದೆಯೋ ಅವರಿಗೆ ಗುರುವಿನ ಅನುಗ್ರಹ ಧನ ರೂಪದಲ್ಲಿ ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ಹೆಚ್ಚು ತೊಂದರೆ ಕೊಡುತ್ತಿದೆ? ಸಾಲದ ಸುಳಿಯ, ಉದ್ಯೋಗದಲ್ಲಿ ಅಸ್ಥಿರತೆಯ, ಕುಟುಂಬದ ಸದಸ್ಯರ ನಡುವಿನ ಮನಸ್ತಾಪವ, ಅಥವಾ ಸರಿಯಾದ ಸಮಯಕ್ಕೆ ಹಣ ಸಿಗದಿರುವುದಾ? ಕಮೆಂಟ್ನಲ್ಲಿ ಜೈ ಗುರುದೇವ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಒಂದು ಪದದಲ್ಲಿ ತಿಳಿಸಿ. ಯಾಕೆಂದರೆ ಗುರು ಸಂಬಂಧಿತ ಶಕ್ತಿಯಲ್ಲಿ ಭಕ್ತಿ ಹಾಗೂ ನಂಬಿಕೆ ಬಹಳ ಮುಖ್ಯ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ನೋಡಿದರೆ, ಇಲ್ಲಿಯವರೆಗೆ ನೀವು ಮಾಡಿದ ಹೂಡಿಕೆಗೆ ಸರಿಯಾದ ಲಾಭ ಸಿಗುತ್ತಿಲ್ಲ ಅನ್ನಿಸಿರಬಹುದು. ನಿಮ್ಮ ಬುದ್ಧಿವಂತಿಕೆಯನ್ನು ಯಾರೂ ಗುರುತಿಸುತ್ತಿಲ್ಲ ಅಂತ ಬೇಸರವಾಗಿರಬಹುದು. ಆದರೆ ಈಗ ನಿಧಾನವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ವ್ಯವಹಾರದಲ್ಲಿ ಹೊಸ ಹೂಡಿಕೆದಾರರು ಸಿಗಬಹುದು. ಬ್ಯಾಂಕ್ ಲೋನ್ ಪಡೆಯಲು ಇದ್ದ ಅಡೆತಡೆಗಳು ನಿವಾರಣೆಯಾಗಬಹುದು. ಸಂಗ್ರಹಿಸಿದ ಹಣದಲ್ಲಿ ವೃದ್ಧಿಯಾಗಲಿದೆ. ವಿಶೇಷವಾಗಿ ಶಿಕ್ಷಣ, ಬ್ಯಾಂಕಿಂಗ್, ಸಲಹೆ ವೃತ್ತಿ ಅಂದರೆ ಕನ್ಸಲ್ಟೆನ್ಸಿ, ಚಿನ್ನಾಭರಣ ವ್ಯಾಪಾರ ಮತ್ತು ಲೇಖಕರಿಗೆ ಈ ಗುರು ಬದಲಾವಣೆ ದೊಡ್ಡ ಮಟ್ಟದ ಧನಲಾಭ ತಂದುಕೊಡಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಗುರು ಉಚ್ಚ ಸ್ಥಿತಿಯಲ್ಲಿ 2ನೇ ಮನೆಯಲ್ಲಿದ್ದಾಗ ಕೆಲವರಿಗೆ ಮಾತು ಅತಿಯಾಗುತ್ತದೆ. ನಾನೇ ಸರಿ ಎನ್ನುವ ಅಹಂಕಾರ ಮಾತಿನಲ್ಲಿ ಬರಬಹುದು. ಇದರಿಂದ ನಿಮ್ಮ ಆತ್ಮೀಯರೇ ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಜೂನ್ 2ರ ನಂತರ ಮಾತನಾಡುವಾಗ ತಾಳ್ಮೆ ಇರಲಿ. ಯಾರಿಗೂ ಜಾಮೀನು ಅಥವಾ ಶ್ಯೂರಿಟಿ ಹಾಕುವ ಮುನ್ನ 100 ಬಾರಿ ಯೋಚಿಸಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇನ್ನು ಆರೋಗ್ಯದ ವಿಷಯ ನೋಡಿದರೆ, ಆಹಾರ ಕ್ರಮದಲ್ಲಿ ಬದಲಾವಣೆ ಅನಿವಾರ್ಯವಾಗಬಹುದು. ಗಂಟಲು ಅಥವಾ ಮುಖಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಬಂದು ಹೋಗಬಹುದು. ಉತ್ತಮ ಆಹಾರ ಮತ್ತು ಮಿತವಾದ ಮಾತು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಮಿಥುನ ರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಒಂದು ವಿಶೇಷ ಅದೃಷ್ಟ ಬರುತ್ತದೆ. ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗಬಹುದು. ವಿದೇಶಿ ವ್ಯವಹಾರಗಳಿಂದ ಲಾಭ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಕ್ಕಾಗಿ ಹಣ ಖರ್ಚು ಮಾಡುವ ಸನ್ನಿವೇಶ ಬರಬಹುದು. ಆದರೆ ಈ ಎಲ್ಲದಕ್ಕೂ ಒಂದು ಕಾರಣ ಇದೆ. ಗುರು ಈಗ ನಿಮ್ಮ ಸಂಚಿತ ಧನ ಮತ್ತು ಕುಟುಂಬದ ಶಕ್ತಿಯನ್ನು ವಿಸ್ತರಿಸಲು ಬರುತ್ತಿದ್ದಾನೆ. ನಿಮ್ಮ ಪ್ರಾಮಾಣಿಕತೆ ಹೇಗಿದೆಯೋ ಗುರು ಫಲವೂ ಹಾಗೆ ಬರುತ್ತದೆ. ಸುಳ್ಳು ಹೇಳುವುದು ಅಥವಾ ಮೋಸದ ದಾರಿಯಲ್ಲಿ ಹಣ ಗಳಿಸುವ ಆಸೆಯನ್ನು ಬಿಟ್ಟರೆ ಅದೃಷ್ಟ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇನ್ನೊಂದು ಅದ್ಭುತ ವಿಷಯ ಹೇಳುತ್ತೇನೆ, ಗಮನಿಸಿ. ಜೂನ್ 2ರ ನಂತರ ಸುಮಾರು 40 ದಿನಗಳೊಳಗೆ ಮಿಥುನ ರಾಶಿಯ ಕೆಲವರಿಗೆ ದೊಡ್ಡ ಮೊತ್ತದ ಹಣದ ವ್ಯವಹಾರ ಅಥವಾ ಹಣಕಾಸಿನ ಭರವಸೆ ಸಿಗುವಂತಹ ಒಂದು ಸುದ್ದಿ ಬರಬಹುದು. ಅದು ಸಂಬಳದ ಹೆಚ್ಚಳವಾಗಿರಬಹುದು, ಹಳೆಯ ಹೂಡಿಕೆಯಿಂದ ಬಂದ ದೊಡ್ಡ ಲಾಭವಾಗಿರಬಹುದು, ಅಥವಾ ವ್ಯಾಪಾರದಲ್ಲಿ ಸಿಕ್ಕ ದೊಡ್ಡ ಆರ್ಡರ್ ಆಗಿರಬಹುದು.
ಆದರೆ ಈ ಅವಕಾಶ ಬಂದಾಗ ಸರಿಯಾದ ಯೋಜನೆ ರೂಪಿಸುವವರು ಮಾತ್ರ ಲಾಭ ಪಡೆಯುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ನಿರ್ಧಾರಗಳ ಮೇಲೆ ನಿಗಾ ಇಡಿ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ಗುರು ಕಟಕ ಪ್ರವೇಶದ ನಂತರ ಮಿಥುನ ರಾಶಿಯವರು ಒಂದು ತಪ್ಪು ಮಾಡಬಾರದು. ಅದೇನು ಗೊತ್ತಾ? ಪಕ್ಕದ ಮನೆಯವರ ಅಥವಾ ಬೇರೆಯವರ ಶ್ರೀಮಂತಿಕೆಯನ್ನು ನೋಡಿ ನಿಮ್ಮಲ್ಲಿರುವ ನೆಮ್ಮದಿಯನ್ನು ಕಳೆದುಕೊಳ್ಳುವುದು. ನಿಮ್ಮ ಅದೃಷ್ಟದ ಕಾಲ ಈಗ ಆರಂಭವಾಗಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಉಳಿತಾಯವೂ ಕೂಡ ಮುಂದಿನ 8-10 ವರ್ಷಗಳ ಕಾಲ ನಿಮಗೆ ಆರ್ಥಿಕ ರಕ್ಷಣೆ ನೀಡಬಲ್ಲದು. ಪ್ರತಿದಿನ ಬೆಳಗ್ಗೆ ಗುರುವಾರದ ದಿನ ಓಂ ಗುರವೇ ನಮಃ ಎಂದು 21 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಹಿರಿಯರಿಗೆ ಅಥವಾ ಗುರುವಿನ ಸಮಾನ ಇರುವವರಿಗೆ ಗೌರವ ನೀಡಿ. ಇದರಿಂದ ಗುರುವಿನ ಅನುಗ್ರಹ ದುಪ್ಪಟ್ಟಾಗುತ್ತದೆ. ಜೂನ್ 2ರ ನಂತರ ನಿಮ್ಮ ಆರ್ಥಿಕ ಜೀವನದಲ್ಲಿ ಯಾವ ಬದಲಾವಣೆ ಬರಬಹುದು ಎಂದು ನೀವು ಅಂದುಕೊಳ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ಜೂನ್ 2ರ ನಂತರ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲಿ. ಶುಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.